ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು BBK ಲೈವ್ ಸಮಾಚಾರ. ನನ್ನ ಕಾಲಿಗೆ ಬೀಳು ಸಂಗೀತ ಶೃಂಗೇರಿ ಯಾಕೆ ಈ ತರ ಮಾತು ಹೇಳಿದ್ರು ನೋಡೋಣ ಬನ್ನಿ. ಬಿಗ್ ಬಾಸ್ ಕನ್ನಡ 13 ಶುರುವಾಗೋದಕ್ಕೂ ಮುಂಚೆನೆ ಸಖತ್ ಇಂಟ್ರೆಸ್ಟಿಂಗ್ ಆಗಿರೋ ಅಗ್ನಿ ಪರೀಕ್ಷೆ ಎಲ್ರಿಗೂ ಎದುರಾಗಿದೆ. ಕಳೆದ ಪ್ರೋಮೋದಲ್ಲಿ ಸಂಗೀತ ಶೃಂಗೇರಿ ಅವ್ರ ಆಟಿಟ್ಯೂಡ್ ನೋಡ್ತಾ ಇದ್ರೆ ಚಾಲೆಂಜಸ್ ನ ತುಂಬಾ ಸೀರಿಯಸ್ ಆಗಿ ಕೊಡ್ತಾ ಇದಾರೆ ಅನ್ಸುತ್ತೆ. ನನ್ನ ಕಾಲಿಗೆ ಬೀಳುವಂತವ್ರು ಯಾಕೆ ಹೇಳಿರ್ಬೋದು, ಮೇ ಬಿ ಇದು ಡೈಲಾಗ್ ಅಲ್ಲ ಅನ್ಸುತ್ತೆ. ಈ ಅಗ್ನಿ ಪರೀಕ್ಷೆಯಲ್ಲಿ ಕಂಟೆಸ್ಟೆಂಟ್ ಗಳು ಎಷ್ಟರ ಮಟ್ಟಿಗೆ ಪ್ರೆಷರ್ಸ್ ನ ಹ್ಯಾಂಡಲ್ ಮಾಡ್ತಾರೆ ಅಂಡ್ ಬಿಗ್ ಬಾಸ್ ಮನೇಲಿ ಯಾವ ತರ ಪ್ರೆಷರ್ಸ್ ನ ಹ್ಯಾಂಡಲ್ ಮಾಡಬಹುದು ಅಂತ ತಿಳ್ಕೊಳ್ಳೋದಕ್ಕೆ ಈ ತರ ಮಾತನ್ನ ಹೇಳಿರ್ಬೋದು ಅನ್ಸುತ್ತೆ. ಬಟ್ ಇಲ್ಲಿ ಇಂಟ್ರೆಸ್ಟಿಂಗ್ ಪಾಯಿಂಟ್ ಏನು ಅಂತಂದ್ರೆ, ಈ ಚಾಲೆಂಜಸ್ ನ ಗೆಲ್ಲೋದಕ್ಕೆ ಕಂಟೆಸ್ಟೆಂಟ್ ಗಳು ಯಾವ ಮಟ್ಟಕ್ಕೆ ಬೇಕಾದ್ರೂ ಹೋಗ್ತಾರ ಅಂಡ್ ಅವ್ರೇನಾದ್ರು ಅವ್ರು ಕೇಳಿದ ಚಾಲೆಂಜಸ್ ನೆಲ್ಲ ಮಾಡ್ಕೊಡ್ತಾರ ನೋಡ್ಬೇಕು. ಬಟ್ ಬಿಗ್ ಬಾಸ್ 13 ಆರಂಭಕ್ಕೂ ಮುಂಚೆನೆ ಕಂಟೆಸ್ಟೆಂಟ್ ನಡುವೆ ಇಷ್ಟೊಂದು ಇಂಟೆನ್ಸಿಟಿ ಇದೆ ಅಂದ್ರೆ ಮುಂದೆ ಏನೆಲ್ಲ ಇರ್ಬೋದು ಅಂತ ನಾವು ಇಮ್ಯಾಜಿನ್ ಮಾಡ್ಕೋಬಹುದು. ನೋಡೋಣ ಬಿಗ್ ಬಾಸ್ 13 ಯಾವ ತರ ಇರುತ್ತೆ ಅಂತ. ಇದೇ ತರ ಬಿಗ್ ಬಾಸ್ ಪ್ರೋಮೋ ಅಪ್ಡೇಟ್ಸ್ಗಳು, ಎಪಿಸೋಡ್ ಅಪ್ಡೇಟ್ಗಳಿಗೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಮುಗಿಸ್ತಾ ಇದೀನಿ. ಸಿಗೋಣ ಇನ್ನೊಂದು ವಿಡಿಯೋದಲ್ಲಿ. ಎಲ್ರಿಗೂ ನಮಸ್ಕಾರ.